ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ. ಇವತ್ತು ಸ್ಮೂತಾಗಿ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಅಕ್ಕಿ ರೊಟ್ಟಿ ಮಾಡೋದಕ್ಕೆ ನಾನು ಒಂದು ಬಾಣಲೆಯಲ್ಲಿ ಒಂದು ಬಟ್ಲಷ್ಟು ನೀರು ಹಾಕ್ಕೊಂಡು ಮರಳಿಸ್ಕೊತಾ ಇದ್ದೀನಿ. ಈ ನೀರಿಗೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ, ಈಗ ಒಂದು ಬಟ್ಲು ನೀರಿಗೆ ಅರ್ಧ ಬಟ್ಲಷ್ಟು ಹಸಿಟ್ಟು ಹಾಕ್ಕೊತಾ ಇದ್ದೀನಿ. ಹಂಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಅಕಸ್ಮಾತ್ ತೆಳ್ಳಗಾಯಿತು ಅಂದರೆ ನೀವು ನೀರು ಹೆಚ್ಚು ಕಮ್ಮಿಯಾಗಿ ಹಸಿಟ್ಟು ಹಾಕ್ಕೊಂಡು ಬೇರೆ ಕಲಿಸ್ಕೋಬೋದು. ನೋಡಿ, ಈಗ ಇದೊಂದು ಸ್ವಲ್ಪ ನೀರಲ್ಲೇ ಹಬೆಯಲ್ಲೇ ಬೇಯ್ಕೊಳ್ಳಿ. ನೋಡಿ, ಕುದೀತಾ ಇದೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ, ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕೆಳಗೆ ಇಟ್ಕೊಂಡು ಆರಿದ್ಮೇಲೆ ಸ್ವಲ್ಪ ಆರಿದ್ಮೇಲೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿದಿಬೇಕು. ರೊಟ್ಟಿ ಅದಕ್ಕೆ ಹೆಂಗೆ ಬೇಕೋ ಹಂಗೆ ಮಿದ್ಕೋಬೇಕು. ಅಕಸ್ಮಾತ್ ನೀವು ನೀರು ಹೆಚ್ಚು ಕಮ್ಮಿ ಇಟ್ಟಿದ್ರು ಸಹ ಹಸಿಟ್ಟು ಹಾಕ್ಕೋಬೋದು. ಹಸಿಟ್ಟು ಹಾಕ್ಕೊಂಡು ಮಿದ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನೋಡಿ, ಈಗ ರೊಟ್ಟಿ ಅದಕ್ಕೆ ಚೆನ್ನಾಗಿ ಬಂದಿದೆ. ಇದು ಚೆನ್ನಾಗಿ ಮಿದ್ದಷ್ಟು ತೊಟ್ಟಕ್ಕೆ ಚೆನ್ನಾಗಿ ಬರುತ್ತೆ. ನೋಡಿ, ನಾನೀಗ ತೊಟ್ಕೊತೀನಿ. ಚೆನ್ನಾಗಿ ಮಿದ್ದಿದ್ದೀನಿ. ಒಂದು 5 ನಿಮಿಷ ಚೆನ್ನಾಗಿ ಮಿದಿಬೇಕು. ನೀವು ಒಸೆಯೋದ್ರಲ್ಲಾದರೂ ಒಸ್ಕೋಬೋದು, ಕೈಯಲ್ಲಾದರೂ ತೊಟ್ಬೋದು. ನಾನು ಕೈಯಲ್ಲಿ ತೊಟ್ತಾ ಇದ್ದೀನಿ. ಒಸೆಯೋಕ್ಕೂ ಬರುತ್ತೆ ಇದು. ಎಷ್ಟು ತೆಳ್ಳಗೆ ಬೇಕಾದ್ರೂ ತೊಟ್ಕೋಬೋದು. ಸ್ಮೂತಾಗಿರುತ್ತೆ, ತಿನ್ನೋಕೆ ಮಾತ್ರ ಮೆತ್ತಗೆ ಮಕ್ಳಿಗೆ ಇಷ್ಟ ಆಗುತ್ತೆ. ನೋಡಿ, ಈಗ ಎಷ್ಟು ಅಗ್ಲಕ್ಕೆ ಬೇಕೋ ಅಷ್ಟಕ್ಕೆ ತೊಟ್ಕೊಬೋದು. ನಾನು ನೋಡಿ ತೊಟ್ಕೊಂಡಿದ್ದೀನಿ. ಈಗ ಸುಟ್ಕೊಳ್ಳೋಣ. ಸ್ವಲ್ಪ ಹೊತ್ತು ಬೆಂದಮೇಲೆ ನೀರು ಸವರ್ಕೊಂಡು ತಿರುವಾಕೊಳ್ಳೋಣ. ನೀಟಾಗಿ ನೀರು ಸವರಬೇಕು, ಇಲ್ಲಿ ಬೆಳ್ಳಗೆ ಕಾಣುತ್ತೆ. ನೀರೆಲ್ಲ ಸವರ ನಂತರ ತಿರುವಾಕಿ ಬೇಯಿಸ್ಕೊಳ್ಳೋಣ. ಇದು ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ, ಆದರೂ ಸ್ಮೂತಾಗಿರುತ್ತೆ. ನೋಡಿ, ತಿರುವಾಕಿದ್ದೀನಿ, ಚೆನ್ನಾಗಿ ಬೆಂದಿದ್ದೆ. ನೋಡಿ, ಅಕ್ಕಿ ರೊಟ್ಟಿ ರೆಡಿಯಾಗಿದೆ. ಈ ಥರ ಎಲ್ಲ ಮಾಡಿಟ್ಕೊಂಡಿದ್ದೀನಿ ನಾನು. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.